ಒಮ್ಮೆ ಒಂದು ಬಡ ಬೆಳೆಗಾರ ತನ್ನ ತೋಟದಲ್ಲಿ ಒಂದು ಸಣ್ಣ ಗಿಡವನ್ನು ನೆಟ್ಟನು. ಅದನ್ನು ಪ್ರೀತಿಯಿಂದ ನೀರು ಹಾಕಿ ಕೊಳಚೆ ತೆಗೆಯುತ್ತಾ ಬೆಳೆಸತೊಡಗಿದನು. ಗಿಡ ದಿನಕ್ಕೊಂದು ಎಳೆನೀರು ತಿನ್ನುತ್ತಿದ್ದರು. ಅದು ಬೇಗ ಬೆಳೆಯುವುದಿಲ್ಲ. ಒಂದು ಬೆಳೆಗಾರನಿಗೆ ಸಿಟ್ಟು ಬಂತು. ಒಂದು ದಿನ ಬೆಳೆಗಾರನು ತಾಳ್ಮೆ ಕಳ್ಕೊಂಡು ಗಿಡವನ್ನು ಬಿಟ್ಟು ಹೋದನು. ಆದರೆ ಗಿಡ ತನ್ನ ಶಕ್ತಿಯ ಮೇಲೆ ಮುಂದೆ ಬೆಳೆಯಲು ತಾಳ್ಮೆ ಕಾಪಾಡಿತು. ದಿನಗಳು ಕಳೆದಂತೆ ಮಳೆಯೂ ಬರಲಿಲ್ಲ. ಆ ನಂತರ ಆ ರೈತನು ಮತ್ತೆ ಗಿಡವನ್ನು ಬಿಟ್ಟು ಮರಳಿ ಹೋದ. ಆಮೇಲೆ ಗಿಡವು ಮತ್ತೆ ದಿನಗಳು ಕಳೆದಂತೆ ಮಳೆಯು ಬರಲು ಆರಂಭಿಸಿತು. ಮಣ್ಣಿನಿಂದ ಪೋಷಣೆ ದೊರಕಿತು. ಅದು ಕೊನೆಗೆ ದೊಡ್ಡ ಮರವಾಗಿ ತೇಜಸ್ವಿನಿಂದ ಹೂವನ್ನು ಅರಳಿತು. ಆಗ ಬೆಳೆಗಾರನು ಮರವನ್ನು ನೋಡಿ ಖುಷಿಪಟ್ಟನು ಮತ್ತು ತಾನು ಎಷ್ಟು ತಾಳ್ಮೆ ಇಲ್ಲದೆ ವರ್ತಿಸಿದನು ಎಂದು ಬುದ್ಧಿ ಹೊಂದುತ್ತಾನೆ. ಅವನಿಗೆ ತಾಳ್ಮೆ ಮುಖ್ಯ ಇರುತ್ತೆ. ಈ ಕಥೆ ಅರ್ಥವೇನೆಂದರೆ ತಾಳ್ಮೆ ಅತ್ಯಗತ್ಯ. ಏಕೆಂದರೆ ಸಮಯದೊಂದಿಗೆ ತಾಳ್ಮೆ ಫಲವನ್ನು ಹೆಚ್ಚಿಸುತ್ತದೆ.